Hello, this is day 118 of 150 days challenge. 6:04 ಸಾರಿ ಟೈಮ್. ಇಲ್ಲಿಂದ ನಾವು ಹೋಗ್ಲತ್ತೀವಿ ಬೈ ವಾಕ್ ಆಫೀಸ್ಗೆ. ಸೊ 6:04 ಅಂದರೆ ಒಂದು ಹಾಫ್ ಆನ್ ಅವರ್ ಲೈಕ್ 6:30 6:35 ಈ ಥರ ಆಗುತ್ತೆ. ಸೊ ಅರೌಂಡ್ ಹಾಫ್ ಆನ್ ಅವರ್ ಅಂತ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ನಮ್ಮದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ರೆಡಿಯಾಗಿ ನೋಡ್ಬೇಕು ಇವತ್ತು, ಯಾಕಂದ್ರೆ ನಾಳೆ ಗುಡ್ ಫ್ರೈಡೇ. ಸೊ ಮೇ ಬಿ ಹಾಲಿಡೇ ಅಂತ ಅನ್ಕೋತೀವಿ. ಏನು ಮಾಡ್ತೀವಿ ಎಲ್ಲ ನೋಡೋಣ. ಆಗ್ದಿರೋ ಹೋದರೆ ಆಗ್ತೀನಂತ. ಫಸ್ಟ್ ಹೋಗಿ ಬರ್ಬೇಕಾದ್ರೆ ಸಿಗೋಂತ ಹಾಲು ಅದೇನು ತರೋದ್ರ ತೊಗೊಂಡು. ಸೊ ಸ್ಟೇಟ್ ಟೇಕ್ ಕೇರ್, ಕೀಪ್ಸ್ ಅಪ್. ಟೈಮು 11:20 ಆಯಿತು. ಸೊ ಆಲ್ರೆಡಿ ಲೇಟ್ ಆಗ್ಯದ, ಯಾಕಂದರೆ 1:15ಗೆ ಆಫೀಸ್ ಕ್ಲೋಸ್ ಆದ. ಸೊ ನಮ್ಗೆ ಒಂದು 2 ಅವರ್ ಟೈಮ್ ಅದೇ ಇಷ್ಟೇ. ಸೊ ನೋಡ್ಬೋದು 11:20 ಆಗ್ಯದ. ಇಲ್ಲಿ ನಾವೀಗ ಜಸ್ಟ್ ಯಾದಗಿರಿ ಬ್ರಿಡ್ಜ್ ಮೇಲೆ ಇವಿ ಹೊಂಟಿವಿ. ಆಮೇಲೆ ಇದಿಷ್ಟು ಕೆಲಸ ಅದ. ಸೊ ಇವೊಂದು ಸ್ವಲ್ಪ ಏನಂತ ಬರೀ ಜಾಸ್ತಿ ಅಲ್ಲ, ಬಟ್ ನೋಡೋ ಮುಂದೆ ಎಷ್ಟಾಗ್ತದೆ ಆದಷ್ಟು ಜಲ್ದಿ ಮುಗಿಸ್ಕೊಂಡು ಅಲ್ಲಿಂದ ಅವನ ಪಮ್ಯ ಮತ್ತು ಚಾಕ್ರಿ ಬರ್ತಾರಂತ. ಸೊ ಅವ್ರು ಸಿಗ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಸಿಗಮಂತ ಏನೇನು ಮಾಡ್ತೀವಿ ಏನೆಲ್ಲ ಆಗ್ತೀನಂತ. ಸೊ ಸ್ಟೇಟ್ ಹೋಮ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಸ್ವಲ್ಪ ಯಾರಾದರೂ ನಿಮ್ಗೆ ಬೇಕಿದ್ದವರು ಅಥವಾ ನಿಮ್ಮ ಪರಿಚಯರೆಲ್ಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಯೂಟ್ಯೂಬಲ್ಲಿ. ಸೊ ಟೇಕ್ ಕೇರ್. ಇಲ್ಲಿ ತಾಲೂಕು ಕಾರ್ಯಾಲಯ ಯಾದಗಿರಿ. ನೀವು ಪಮ್ಮೆ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಬಂದೀವಿ. ನೀವು ಸುಳ ಮಗ ಇಡ್ತಾನೆ ಕರ್ಸನ್ ಸುಮ್ಮನೆ ಒಂದು 15-20 ನಿಮಿಷ ಆಯ್ತು ನಾವು ಬಂದು. ಟೈಮ್ ನೋಡ್ರಿ ಎಷ್ಟಾಗಿದೆ, ಇಲ್ಲಿ 1:49 ಆಗ್ಯದ. ಆಲ್ರೆಡಿ 1:15ಗೆ ಬಂದೆ ನಾನು. ಸುಮ್ಮನೆ ಕರ್ಸಿ ನಿಂದಿರ್ಸೇನೆ ಇಲ್ಲಿ. ಸಾಕಾಗಿದೆ ಒಂದು ಕಾಲಾಗ. ಆಮೇಲೆ ಅವ ಚಾಕ್ರಿ ಅಂತಾನ ಎಲ್ಲ ನಾ ಪ್ರಿಂಟ್ ತೆಗಿಲಕತ್ತೀನಿ, ಎಲ್ಲ ಸಿಸ್ಟಮ್ ಆಫ್ ಮಾಡ್ಲಾಕತ್ತೀನಿ. ನೋಡಿ ಆಯ್ತು ಸಿಸ್ಟಮ್ ಆಫ್ ಮಾಡಿ ಒಂದು ಪ್ರಿಂಟ್ ತೆಗಿತಾನಂತವ. ಸಿಸ್ಟಮ್ ಆಫ್ ಮಾಡಿ ಪ್ರಿಂಟ್ ತೆಗ ಹೊಸ ಒಬ್ಬನೇಪ್ಪ ನಾ ಇಲ್ಲಿ ನೋಡಿನಿ. ನಮಗೆ ಚೂತೆ ಮಾಡ್ತಾನೆ, ನಾವೇ ಮಂದಿಗೆ ಎಲ್ಲರಿಗೆ ಏನೋ ಮಳ್ಳು ಮಾಡ್ತೀವಿ, ನಮಗೆ ಮಳ್ಳು ಮಾಡ್ಲಾಕತ್ತಾನ. ಇವರಿಬ್ಬರು ಬರಲಿ ಮೇಟರ್ ಹೆಂಗೆ ಓಡೋದು ಗೇಸಿನ ಕರ್ಕೊಂಡ್ ಬರ್ತೀವಿ ಇವ್ರಿಗೆ. ಈಗ ನೋಡಮ್ಮ, ಈಗ ಇವಾಗ ಒಬ್ಬ ಬರ್ತಾನಂದನ ವೇಟ್ ಮಾಡ್ಲಾಕತ್ತೀನಿ. ಆಮೇಲೆ ಒಬ್ಬ ಬರ್ತಾನ, ಏನು ಮಾಡ್ತಾನ ನೋಡ್ಕೊಂತ ಸಿಗ್ತೀವಂತ. ಸೊ ಸಾಕಾಗ್ಯದ, ನೋಡಮ್ಮಂತ ಆಮೇಲೆ ಏನು ಮಾಡ್ತೀನಿಲ್ಲ ಅಂತೇಳಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಎದಕ್ಕೆ ಇಂಥ ಬರೀ ಹೊಡೆದಾಗಿತ್ತಲ್ಗ ಅವೆಲ್ಲ ನಂಬರ್ ಸೇವ್ ಮಾಡ್ಕೊಂತ ನಿಮ್ಮ ಕಲ್ಸೋ ಮಗನ ಎಂತ ಅಡಿ ಬಿಡಿಸೋ ಮಕ್ಳು ಗಂಟು ಬಿದ್ರ ನನಗೆ ನನಗ ಆಯ್ತು ಬಂದದ. ಮತ್ತೇನೆ ತಲೆ ಮುಚ್ಚಿದ್ರೆ ಗೊತ್ತಾಗಲ್ಲ ಅನ್ಕೊಂಡೆ ನಾನು. ಅಣ್ಣ ನಮಸ್ಕಾರ ಅಣ್ಣ. ಬಂದದ ಅಣ್ಣ, ವಿಡಿಯೋ ಬಂದದ ಆಲ್ರೆಡಿ. ಟೈಮ್ ನೋಡ್ರಿ 3:33 ಆಗ್ಯದ, 3:33. ಸೊ ಈಗ ನಾವು ಇಲ್ಲಿಂದ ಮನೆಗೆ ಹೋಗಕ್ಕೆ ಒಂದೊಂದು 2-3 ನಿಮಿಷ ಆಗ್ಬೋದು. ಇಲ್ಲಿ ನೋಡ್ರಿ ಇಂದ ಡೆತ್ ಕ್ಲಚ್ ಕುಂತಾನೆ ಇಲ್ಲಿಗ. ಯಾವಲ್ಲ ಇವ ಪ್ಲಾಟ್ಫಾರ್ಮ್ ಕಾರ್ಗಳು ಬರ್ತಾ ಇಲ್ಲ ಅದಕ್ಕೆ ಹೆಂಗ್ ಹೊಡಿತಪ್ಪ ಗಾಡಿ ನಂಗೆ. ನಮಸ್ಕಾರ ಅಣ್ಣ, ಇಲ್ಲಿ ನೋಡೋಣ ಇಲ್ಲಿ ಕಲ್ಸ್ಬೇಕ್ಲಿ ಶಾಪುರದಾಗ ನೀನೇ ಹೆಂಗ್ ಮಾತಾಡ್ತಾಳೆ ಈಗ. ನಾ ಮೊಬೈಲ್ ಹಾಕಿದ್ರನ ಮೊಬೈಲ್ ಹಿಡ್ದಾನ ಒಟ್ಟು ಏನಂದ್ರೆ ನೋಡಿ ಮೊಬೈಲ್ ಹಿಡ್ದಾನ. ಏನು ನೋಡಮ್ ಫೋನ್ ತೋರ್ಸಕೈತಿ ನಾನು. ಮತ್ತೆ ಫೋನೇ ಅದಲ್ರಿ ಇದು. ಏನು ಮತ್ತೆ ಇದೇನಿದೆ ಸ್ಕ್ರೀನ್ ಅಲ್ಲ ನಿದು. ಸಂಸ್ಕೃತನ ಬರ್ತಾನೆ ನಿನಗೆ. ಒಟ್ಟಾಗಿ ದಶಲಕ್ಷ ಬರ್ತಾನೆ ಇಲ್ಲೇ. ಮತ್ತೆ ಎಲ್ಲಿ ಹೋಗ್ತಿ ಏನಣ್ಣ? ನಾವು ಕಾಲು ಕೆಳಗೆ ಮಾಡಿಬಿಟ್ನಲ್ಲ ಎಲ್ಲ ಹುಡುಗ. ಅಣ್ಣ ಫುಲ್ ಸೂಪರ್ನೇ ಫೇಮಸ್ ಆಗ್ಯಾನಂತೆವ್ವ. ಕ್ಲೋಸ್ ರೇಂಜಾಗ ಕೊಡಸ ಮ್ಯಾನ್ಗ ಎಲ್ಲ ಹುಡುಗ ಅಣ್ಣ. ಏನಣ್ಣ? ಅಣ್ಣ ನಮಸ್ಕಾರ ಅಣ್ಣ. ಯಾಕಪ್ಪ ಮೋದಿ ಮುಚ್ಚಿಕೊಂಡಲ್ಲ ಅಣ್ಣ? ನಿದ್ದೆ ಬಂದಂತ ನಗರಾಗತ್ತಲ್ಲ, ಜೂಮ್ ಮಾಡಿ ನೋಡಿಲ್ಲ ಈಗ ಕಾಣಾಗತ್ತಲ್ಪ ಸಣ್ಣ ಕಣ್ಣೆ ಒಪ್ಪಲ್ಲಿ ಹೊಡಿಯಾಗತ್ತನಲ್ಲ. ಅವ್ರಿಗೆ ಎಲ್ಲರಿಗೆ ತಲೆ ನುಸಕತ್ತನ್. ಕೈ ತೆಗಿಪ್ಪ ಅಣ್ಣಂದು. ಸ್ಟೋರಿ ಚೆಕ್ ಮಾಡಕತ್ತಿ, ಡೌನ್ಲೋಡ್ ಮಾಡಕ್ಕೆ ಆಗಂಗಿಲ್ಲ. ನಿದ್ದೆ ಹೋಯ್ತಾ ನನಗೆ? ಹಾಲಾಕ್ರಿ ದೋಸ್ತ್ ಇಂಪಾರ್ಟೆಂಟ್ ರೀ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿವಲ್ಲ ನಿಮ್ಮ ಚಾನಲ್. ಸೊ ಇದು ನಮ್ದೀಗ ಇದು
ವರ್ಕೌಟ್ ಪ್ರೀ ವರ್ಕೌಟ್ ಮೇಲೆ ತೊಗೊಳತ್ತೀವಿ. ಸೊ ಇದು ಕುಕ್ ಮಾಡತ್ತೀವಿ. ಇಲ್ಲಿಂದ ಇದು ಬನಾನ ನಮ್ದು. ಯಾಕಣ್ಣ ಕಾಣಲ್ಲ ಇದಲ್ಲ ಅಣ್ಣ ಮುಚ್ಚಿಕಣಲ್ಪ ಮದುವೆ ಮುಚ್ಚಿಕಣಲ್ಲ ಇಡ್ತಾರ ಫ್ರೀ ಡೈಲಾಗ್ ಕೊಡ್ಲಿಕ್ಕಿರ್ತಾರಲ್ಪ ಹೊಡ್ರಿ ಈಗ ಡೈಲಾಗ್. ಆಯ್ತು ಈಗ ಪಮ್ಯ ಪೂರ್ತಿ ಫೇಮಸ್ ಆಗ ಸುರ್ಪುರ್ನಾಗ ಹುಡುಗರು ಇದ್ರ ನೋಡಿ ಗೇಸಿಂದ ಅಲ್ಲ ಅಣ್ಣ ನಮ್ಗ ಇದಾದಾಗ ನೀವು ಅಣ್ಣಂದ್ ಹಾಕಿದಾಗೆಲ್ಲ ನಮ್ಗೆ ಒಂದ್ಸಲ ಇದು ಮಾಡಿಬಿಡ ಅಣ್ಣ ಮೆಸೇಜ್ ಹಾಕಿ ನೋಡ್ತೇವೆ ಅಂತಾರ ಅವ್ರು. ತತ್ತಿ ಕೂಸಾಕೈತಿನಲ್ಪ 3 ಕೊಡಲ್ಲ. ನಾ ಆಲ್ರೆಡಿ 3 ಕೂಸಾಕೈತಿ ನನಗೆ. ಈಗ ಆಗಲ್ಲ ಅಲ್ಲಿ ಕುದಿಯಂಗಿಲ್ಲ ಅಲ್ಲ ನೋಡ್ರಿ. ಸೊ ಇವ್ರು ಕೂಡ ನಾವೆಲ್ಲ ಗುದ್ದಾಡಿ ಸಾಕಾಗಿ ವಾಪಸ್ ಹೊಂಟೀವಿ ನಾವು ಜಿಮ್ಗೆ. ಸೊ ಪ್ರೀ ವರ್ಕೌಟ್ ಮೇಲೆ ಎಲ್ಲ ತಗೊಂಡ್ವಿ. ಜಿಮ್ಮಲ್ಲಿ ಇವತ್ತು ಆ್ಯಕ್ಚುಲಿ ನಮ್ಮದು ರೆಸ್ಟ್ ಡೇ. ನಮ್ಮದು ಇರೋದು 5 ಡೇಸ್ ಸ್ಪ್ಲಿಟ್ಸ್. ಸೊ 5 ಡೇಸ್ ಸ್ಪ್ಲಿಟ್ಸ್ ಇದ್ದರು ಯಾಕೆ ನಡಿಯಪ್ಪ ಬಿಟ್ಟರೆ ಜಿಮ್ ಬಿಡಂಗೆ ಆಗ್ತದೆ ಅಂತ ನಾವು ಒಂದು ಉದ್ದೇಶಕ್ಕೆ ಹೋಗಿ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ 6 ಡೇ ನಾವು ಬಿಟ್ಟು ಮಾಡಲಿಲ್ಲ ಅಂತಂತಂದರೆ ಲೈಕ್ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಹಂಗಾಗಿ ನಾವು ಹೋಗಿ ಇವತ್ತು ಆರ್ಮ್ಸ್ ಟ್ರೈ ಮಾಡ್ಕೊಳ್ತೀವಿ, ಕಂಪ್ಲೀಟ್ ಆರ್ಮ್ಸ್. ಸೊ ಕಂಪ್ಲೀಟ್ ಆರ್ಮ್ಸಲ್ಲಿ ಏನಂತಂದರೆ 5 ಈಚ್ ಎಕ್ಸಸೈಸ್ 3 ಸೆಟ್ಸ್ ಈಚ್ ಇರುತ್ತೆ. ಸೊ 5 ಸೆಟ್ಸ್ ಆಫ್ ಎಕ್ಸಸೈಸ್ ಇರುತ್ತೆ. ಏನಂದರೆ ನಾವು ಫಸ್ಟ್ ಸೂಪರ್ ಸೆಟ್ ಮಾಡ್ತೀವಿ 2 ಬೈಸೆಪ್ ಮತ್ತು ಟ್ರೈಸೆಪ್ 2 ಇದರಲ್ಲಿ. ಸೊ ಫಸ್ಟ್ ಟ್ರೈಸೆಪ್ ಪುಷ್ ಡೌನ್, ಅದ್ರ ಜೊತೆ ಕೇಬಲ್ ರಾಡ್ ಬೈಸೆಪ್ ಕರ್ಲ್ ಮಾಡ್ತೀವಿ. ಅದಾದಮೇಲೆ ಮಾಡ್ತೀವಿ ನಾವು ವಾಪಸ್ ಏನಪ್ಪ ಅಂತಂತಂದರೆ ಸಿಂಗಲ್ ಹ್ಯಾಂಡೆಡ್ ಎಕ್ಸ್ಟೆನ್ಷನ್ ಕೇಬಲ್. ಅದ್ರ ಜೊತೆ ನಾವು ಮಾಡ್ತೀವಿ ಇದು ಪಿಚರ್ ಕಲ್ಸ್. ಆಮೇಲೆ ಇನ್ನೊಂದು ಎಕ್ಸಸೈಸ್ ಏನಂತಂತಂದರೆ ನಾವು ಮಾಡ್ತೀವಿ 45 ಡಿಗ್ರಿ ಆ್ಯಂಗಲ್ ಕೇಬಲ್ ಎಕ್ಸ್ಟೆನ್ಷನು. ಇದ್ರ ಜೊತೆ ನಾವು ಮಾಡ್ತೀವಿ ವೈಡ್ ಆ್ಯಂಗಲ್ ಬಾರ್ ಕರ್ಲ್ಸ್ ಬೈಸೆಪ್ದು. ಇದು ಮುಗಿಸ್ಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಪುಷ್ ಡೌನು. ಇದ್ರ ಜೊತೆ ನಾವು ಮಾಡ್ತೀವಿ ಇಂಕ್ಲೈನ್ಡ್ ಕೇಬಲ್ ಬೈಸೆಪ್ಸ್ ಕರ್ಲ್. ಅದಾದಮೇಲೆ ಲಾಸ್ಟಲ್ಲಿ ಮಾಡ್ತೀವಿ ಈಜೆಡ್ ಬಾರ್ಬಲ್ ಕಲ್ಸ್, ಅದಾದಮೇಲೆ ಹ್ಯಾಮರ್ ಕಲ್ಸ್. ಸೊ ಈಚ್ ಮಸಲ್ಸ್ಗೆ 5 ಎಕ್ಸಸೈಸಸ್. ಸೊ ಒನ್ ಎಕ್ಸಸೈಸ್ 3 ಸೆಟ್ಸ್ ಈಚ್ ಇರುತ್ತೆ. ಸೊ 3 ಸೆಟ್ಸಲ್ಲಿ ಹೆಂಗಂತಂದರೆ ಕಂಪ್ಲೀಟಾಗಿ ನಾವು ಹೊಡೆಯೋದು ಮ್ಯಾಕ್ಸಿಮಮ್ ವೇಟ್ಸ್ ಲೈಕ್ ಏನಿರುತ್ತೆ ರೆಗ್ಯುಲರ್ ಹಿಟ್ ಮಾಡೋದಕ್ಕಿಂತ ಜಾಸ್ತಿ ಹಿಟ್ ಮಾಡ್ತೀವಿ. ಲೈಕ್ ಇವತ್ತು ಟ್ರೈಸೆಪಲ್ಲಿ ನಾವು ಟ್ರೈಸೆಪ್ ಪುಷ್ ಡೌನಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಾವು ಇವತ್ತು 70 kg ಹಿಟ್ ಮಾಡಿವಿ ಲೈಕ್ ಲಾಸ್ಟ್. ಬಟ್ ಅದು ಫೇಲ್ಯೂರ್ ಲೈಕ್ 50, ಆಮೇಲೆ 30, ಆಮೇಲೆ 20, 10, ಆಮೇಲೆ 5 ಈ ಥರ ಲಾಸ್ಟ್ ಸೆಟ್ ನಾವು ಫೇಲ್ಯೂರ್ ಇರುತ್ತೆ. ವಿತ್ ಕಂಪ್ಲೀಟ್ ಫೇಲ್ಯೂರ್ ರೆಪ್ಸ್ ಇರುತ್ತೆ. ಅದರಲ್ಲಿ 8 ಬರ್ತದೆ, 10 ಬರ್ತದೆ, 6 ಬರ್ತದೆ ಈ ಥರ. ಬಟ್ ಮಿನಿಮಮ್ 6 ಇರುತ್ತೆ ಲಾಸ್ಟ್ ಇದರಲ್ಲಿ. ಕೆಲವೊಂದು ಲೈಕ್ ಇದರಲ್ಲಿ ನೋಡ್ಬೋದು ನೀವು ಫೀಚರ್ ಕಲ್ಸಲ್ಲಿ ನಾವು ಆಲ್ಮೋಸ್ಟ್ ಇವತ್ತು 40 ಹಿಟ್ ಮಾಡಿವಿ. ರೆಗ್ಯುಲರ್ ನಾವು 35 ಹಿಟ್ ಮಾಡ್ತಿದ್ವಿ, ಇವತ್ತು 40 ಹಿಟ್ ಮಾಡಿವಿ. ಆಮೇಲೆ ಡಂಬಲಲ್ಲಿ ನೋಡ್ಬೋದು ಇವತ್ತು ನಾವು ಬೈಸೆಪ್ ಹ್ಯಾಮರಲ್ಲಿ 20 ಮಾಡೀವಿ. ಸೊ ಅದು ನಮ್ಮದು ಲೈಕ್ ಪಿ ಆರ್ಕಿನ ಒಂದು ಲೆವೆಲ್ ಎಕ್ಸ್ಟ್ರಾ ಬೌಂಡ್ರಿ ಲೈಕ್ ಇವತ್ತು. ಯಾಕಂದರೆ ಬರೀ ಜಸ್ಟ್ ಆರ್ಮ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ರೈಟ್ ಡೈರೆಕ್ಷನಲ್ಲಿ ಲೈಕ್ ಇದು ಮಾಡ್ತೀವಿ ನಾವು ಟ್ರಾವೆಲ್ ಮಾಡ್ಸೋಕ್ಕೆ ನೋಡ್ತೀವಿ. ಸೊ ಇದನ್ನು ನಮ್ಮದು ಕಂಪ್ಲೀಟ್ ಆರ್ಮ್ಸ್ ವರ್ಕೌಟು. ಸೊ ಇನ್ ಬಿಟ್ವೀನ್ ಏನಂತಂತಂದರೆ ಅದು ಏನು ಮಜಾಕ್ ಮಾಡ್ತಿರ್ತದಪ್ಪ ನಮ್ಮದು ದಿನೇಶ್ ಬರ್ತದೆ ಸ್ವಲ್ಪ ಇದು ಮಾಡಿ. ಆಮೇಲೆ ಕೆಲವೊಬ್ರಿಗೆ ವೀಡಿಯೋ ಮಾಡೋಬೇಕಾದ್ರೆ ಗೊತ್ತಿರಲ್ಲ, ಸುಮ್ಮನೆ ಬರ್ತಾವೆ ನೋಡಿ ವರ್ಕ್ ಗುದ್ದಾಡ್ತವೆ. ಆಮೇಲೆ ಇನ್ನೂ ಕೆಲವೊಬ್ರು ಹೆಂಗಂತಂತಂದರೆ ಏನೋ ಮಾಡ್ತಾವೆ, ಏನೋ ಎಲ್ಲ ಎಕ್ಸಸೈಸ್ ನಾವು ಏನು ಮಾಡ್ತಿರ್ತೀವಿ ಅಂತ ಸುಮ್ಮನೆ ಏನೋ ನಗ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವೇನು ಟ್ರೈನ್ ಮಾಡ್ತೀವಿ ಅಂತ. ಬಟ್ ಸ್ಟಿಲ್ ನಾವು ಅವ್ರದ್ದು ಯಾವುದು ಮೈಂಡ್ ಸೆಟ್ಟಲ್ಲಿ ಏನು ಅದ ಅವ್ರದ್ದು ಮೈಂಡ್ ಸೆಟ್ ಏನೋ ನಮ್ಮ ಮೈಂಡ್ ಸೆಟ್ ಏನೋದಿಲ್ಲ, ಏನೋ ಬೇಡ ಜಜ್ಮೆಂಟ್ ಬೇಡ. ಸೊ ನಮ್ಮದು ಏನಂತ ನಮಗೆ ಗೊತ್ತದ ನಾವೇನು ಮಾಡೋಕ್ಕೈತೆ ಅಂತ. ಸೊ ನಾವು ನಮ್ಮದು ಪ್ಲ್ಯಾನಿಗೆ ಶಿಫ್ಟ್ ಆಗಿವಿ ಲೈಕ್ ನಾನು ಮತ್ತು ನಜೀರ್. ಸೊ ಇದು ಹೆಂಗಂತಂದರೆ ಕಂಪ್ಲೀಟಾಗಿ ನಮಗಿರುತ್ತೆ ಒಂದು 3 hour ಸೆಷನ್. 3 hour ಸೆಷನ್ ಹೆಂಗಂತಂತಂದರೆ ಲೈಕ್ ಆರ್ಮ್ಸು ಆರ್ಮ್ಸ್ ಹೆಂಗಂದರೆ ಮಸಲ್ಸ್ಗಳು ಸಣ್ಣ ಇರುತ್ತೆ. ಲೈಕ್ ಬೈಸೆಪ್ಪು ಟ್ರೈಸೆಪ್ ಎಲ್ಲ 2 ಅಂತಂದರೆ ಸಣ್ಣ ಇರ್ತದೆ. ಬಟ್ ಪಂಪ್ ಜಾಸ್ತಿ ಜಲ್ದಿ ಆಗುತ್ತೆ, ಅದ್ರ ಜೊತೆ ಅಷ್ಟೇ ನಮ್ಗೆ ಪೇನ್ ಆಗ್ತಿರ್ತದೆ. ಸೊ ಹಂಗಾಗಿ ಅದಕ್ಕೆ ನಾವು ರೆಸ್ಟ್ ಕೊಡೋದು ಕಂಪಲ್ಸರಿ. ಇನ್ ಬಿಟ್ವೀನ್ ಸೆಟ್ಸಲ್ಲಿ ಹೆವಿ ಹೊಡೆದ್ರೆ ಕಂಪಲ್ಸರಿ ನಾವು ರೆಸ್ಟ್ ಕೊಡಬೇಕಿಲ್ಲ ಅಂತಂತಂದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಅಷ್ಟು ಹೋಲ್ಡ್ ಮಾಡ್ಕೊಂಡ್ಬಿಡ್ತದೆ ಮಸಲ್ಸ್ಗಳಂತ. ಬ್ಲಡ್ ಸರ್ಕ್ಯುಲೇಷನ್ ಇರೋಂಗಿಲ್ಲ. ಆಮೇಲೆ ಡಿಹೈಡ್ರೇಟ್ ಆಗ್ತಿರ್ತದೆ ಬಾಡಿ. ಆಲ್ಮೋಸ್ಟ್ ಅಲ್ಲಿ ವಾಟರ್ ಕ್ಯಾರಿ ಮಾಡಬೇಕು ಇನ್ ಬಿಟ್ವೀನ್ ಸೆಟ್ಸಲ್ಲಿ. ಅಟ್ಲೀಸ್ಟ್ ಇನ್ ಬಿಟ್ವೀನ್ ಸೆಟ್ಸ್ ಕೊಡಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಎಕ್ಸಸೈಸ್ ಆದಮೇಲೆ ಆದರೂ ಒಂದು ರೆಸ್ಟ್ ಕೊಡ್ಬೇಕು. ಈ ಥರ ಒಂದು ಪುಷ್ ಮಾಡ್ಕೊಂಡು ನಾವು ಇಟ್ಟು ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಮ್ದು ಲಾಸ್ಟ್ ಎಕ್ಸಸೈಸ್ ಇದು ನಾವು ನೋಡ್ಬೋದು. ಇದ್ರ ಜೊತೆ ಲಾಸ್ಟಲ್ಲಿ ಹ್ಯಾಮರ್ ಇರುತ್ತೆ. ಸೊ ಅದು ಹ್ಯಾಮರ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ಲೈಕ್ ನಮ್ಮದು ಯಾವುದಿದು
ಥ್ರೆಡ್ಮಿಲ್ಲು. ಅದರಲ್ಲಿ ಏನಂದರೆ ವಾಕ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲೊಂದು 30-40 ಮಿನಿಟ್ಸ್ ಮಾಡ್ಕೊಳ್ತೀವಿ ಅಂತ ಅನ್ಕೋತೀನಿ. ಸೊ ನನಗೆ ಹೆವಿ ಫೋನ್ ಬರತ್ತೆ, ಹಂಗಾಗಿ ಒಂದು ಸ್ವಲ್ಪ ಲೈಕ್ ಜಲ್ದಿನೇ ಅದೊಂದು ವೀಡಿಯೋ ಮಾಡ್ಕೊಂಡು ಹಾಕಿ ಉಳಿದು ಆಮೇಲೆ ಒಂದು ಸ್ವಲ್ಪ ವಾಕ್ ಮಾಡ್ತಾನೆ ಮಾತಾಡ್ಕೊಂಡು ಇದು ಮಾಡ್ತೇವೆ. ಆಮೇಲೆ ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಒಂದಿಲ್ಲ, ಚಾರ್ಜ್ ಆಗತ್ತೆ ಹುಡುಗರು ಹಚ್ತಾವೆ ಫೋನು. ಸೊ ಹಂಗಾಗಿ ನಮ್ಮ ಪಮ್ಮೆ ಬಂದಲ್ಲ, ಅವು ಏನೋ ಊರಿಗೆ ಹೋಗ್ತೀನಿ ಅಂತಲ್ಲ ಆಯ್ತಾನ. ಸೊ ನಮ್ಮ ಚಾಕ್ರಿಗೆ ಫೋನ್ ಮಾಡಾಗತ್ತೆ, ನಮ್ಮ ಬಿಟ್ಟು ಬರ್ಬೇಕು ಮಾಡ್ಬೇಕತ್ತ. ಹಂಗಾಗಿ ಫೋನ್ದಾಗೆ ಮಾತಾಡಿ ಅವ್ರಿಗೆ ಸ್ವಲ್ಪ ಕಳಿಸ್ಬೇಕು, ಬಿಡೋಲ್ಲ ಅವ್ರಿಲ್ಲ ಅಂದ್ರೆ. ಸೊ ಹಂಗಾಗಿ ನೋಡಮ್ಮ, ಈಗ ಇಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ ವಾಕ್ ಮಾಡೋಕ್ಕೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನೋಡ್ಬೋದು ಇದ್ರಾಗ ನಾವು 25 ಮಿನಿಟ್ಸ್ ಆಲ್ರೆಡಿ ಆಗ್ಯದ, ಇನ್ನೊಂದು ಲೈಕ್ 25 ಅಥವಾ ಅದೊಂದು 20 ಮಿನಿಟ್ಸ್ ಮಾಡಿ ಹೋಗ್ತೀವಿ. ಸೊ 9:23 ಆಗೋ ಟೈಮು. ನಾವು ಈಗ ಇದು ಸೆಕೆಂಡ್ ರೌಂಡ್ ನಮ್ಮದು, ಲೈಕ್ 8:30 ಅಥವಾ 8:30 ಆಗಿತ್ತು ಆಲ್ಮೋಸ್ಟ್. ಸೊ ನಾವು ಬಂದು ವಾಕ್, ಇದು ಸೆಕೆಂಡ್ ರೌಂಡ್ ಅದು ಆಲ್ರೆಡಿ. ಸೊ ನೋಡಮ್ಮ, ವಾಕ್ ಮಾಡ್ತೀವಿ. ಸೊ ಚಾರ್ಜ್ನೂ ಇಲ್ಲ ಆ್ಯಕ್ಚುಲಿ, ಒಂದು 4-5% ಇರ್ಬೋದು. 10 ತನಕ ವಾಕ್ ಮಾಡಿ ಅದಾದಮೇಲೆ ಮೊಬೈಲ್ ಚಾರ್ಜ್ ಹಾಕಿ ಸ್ವಲ್ಪ ಮ್ಯಾಚ್ ನೋಡ್ಕೊಂತ ಮಕ್ಕೊಂಬಿಡ್ತೀವಿ. ಸೊ ನೋಡಮ್ಮ, ಇನ್ ಕೇಸ್ ಆದರೆ ಅಲ್ಲಿ ಹಾಕ್ತೀನಂಥ ವೀಡಿಯೋಸ್ ಅದೆಲ್ಲ ಏನಾದರೂ ಶೂಟ್ ಮಾಡ್ತೀವಿ. ಲೈಕ್ ಇಲ್ಲ ಅಂತಂತಂದರೆ ಇಲ್ಲೇ ಇದೆ ಲೈಕ್ ಲಾಸ್ಟ್ ವೀಡಿಯೋ ಅಂತ ಅನ್ಕೋತೀನಿ ಇವತ್ತಿಂದ. ಸೊ ಸೈನ್ ಆಫ್ ಇಲ್ಲಿಗೆ ಆಗಿರುತ್ತೆ. ಇಲ್ಲಾಂದರೆ ಹೋಗಿ ನಾವು ಫ್ರೆಶ್ ಆಗಬೇಕಾದ್ರೆ ಅಥವಾ ಮನೆಗೆ ಹೋಗಿ ಚಾರ್ಜ್ ಆಗೋಕ್ಕೆ ಮೊದಲು ಇನ್ ಕೇಸ್ ಇದಿದ್ದರೆ ವಿಡಿಯೋ ಹಾಕ್ತೇನಂತ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್, ಗುಡ್ ನೈಟ್.